ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವಿವತ್ತು SSLC 2024-25 ಬ್ಯಾಚ್ನ ಕರ್ನಾಟಕ ಸ್ಟೇಟ್ ಬೋರ್ಡ್ ಸೈನ್ಸ್ ಸಿಲೆಬಸ್ಸಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ನೋಡೋಣ. ಸೊ ಲಾಸ್ಟ್ ಇಯರ್ ಸೈನ್ಸ್ ಸಿಲೆಬಸ್ ಏನಿತ್ತು ಅದಕ್ಕೆ ಕಂಪೇರ್ ಮಾಡಿದ್ರೆ NCERT ಚಾಪ್ಟರ್ ಏನಿತ್ತು ಅದು 16 ಚಾಪ್ಟರ್ಸ್ ಇತ್ತು. ಇವಾಗ 13 ಚಾಪ್ಟರ್ಸ್ ಮಾತ್ರನೇ ಇದೆ. ಬೋತ್ ಪಾರ್ಟ್ 1 ಪಾರ್ಟ್ 2 ಎರಡೂ ಸೇರಿಸಿ 13 ಚಾಪ್ಟರ್ಸ್ ಮಾತ್ರನೇ ಇದೆ. ಸೊ ಯಾವ್ದ್ಯಾವ್ದಿದೆ, ಯಾವ್ದ್ಯಾವ್ದು ರೆಡ್ಯೂಸ್ ಆಗಿದೆ, ಏನೇನು ಚೇಂಜಸ್ ಆಗಿದೆ ಅಂತ ನೋಡೋಣ. ಇದಿಷ್ಟು ಮೇನ್ ಚೇಂಜಸ್ ನಾನು ಹೇಳೋದು. ಆ್ಯಂಡ್ ಕೆಲವೊಂದಷ್ಟು ಕ್ವಶನ್ಸು ನಿಮ್ಮ ಟೆಕ್ಸ್ಟ್ ಬುಕ್ ಎಕ್ಸಸೈಸಸ್ ಇದ್ದಂತಹ ಕೆಲವೊಂದಷ್ಟು ಕ್ವಶನ್ಸು ರೆಡ್ಯೂಸ್ ಆಗಿದೆ. ಆ್ಯಂಡ್ ಒಂದು 2-3 ಟಾಪಿಕ್ಸ್ ರೆಡ್ಯೂಸ್ ಆಗಿದೆ ಮಧ್ಯ. ಅದು ಬಿಟ್ಟರೆ ಮೇಯ್ನಾಗಿ 3 ಲೆಸನ್ಸು ಅಥವಾ 3 ಮೇಯ್ನ್ ಟಾಪಿಕ್ಸು ರೆಡ್ಯೂಸ್ ಆಗಿದೆ. ಸೊ ನೋಡೋಣ. ಪಾರ್ಟ್ 1 ಟೆಕ್ಸ್ಟ್ ಬುಕ್ಕಲ್ಲಿ ನೀವು ನೋಡೋದಾದರೆ ಚಾಪ್ಟರ್ 1 ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಈಕ್ವೇಷನ್ಸ್. ಸೊ ಲಾಸ್ಟ್ ಇಯರ್ ಹೆಂಗಿತ್ತು ಇವಾಗಲೂ ಅದೇ ಇದೆ. ಚಾಪ್ಟರ್ 2 ಆ್ಯಸಿಡ್ಸ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್, ಲಾಸ್ಟ್ ಇಯರ್ ಕೂಡ ಅದೇ ಇತ್ತು. ಚಾಪ್ಟರ್ 5 ನೋಡಿದ್ರೆ ಲೈಫ್ ಪ್ರೋಸೆಸ್, ಇದು ಪಾರ್ಟ್ 1ಅಲ್ಲಿ ಕೊಟ್ಟಿದ್ದಾರೆ. ಲಾಸ್ಟ್ ಇಯರ್ ನಿಮಗೆ ಚಾಪ್ಟರ್ 6 ಆಗಿತ್ತು ಪಾರ್ಟ್ 1ಅಲ್ಲಿ. ಸೊ ಇದು ಇವಾಗ ಚಾಪ್ಟರ್ 5 ಆಗಿದೆ. ಆ್ಯಂಡ್ ಚಾಪ್ಟರ್ 6 ನೋಡೋದಾದರೆ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಆ್ಯಸ್ ಯೂಶುವಲ್ ಲೈಫ್ ಪ್ರೋಸೆಸ್ ನಂತರ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಇತ್ತು. ಚಾಪ್ಟರ್ 11 ಎಲೆಕ್ಟ್ರಿಸಿಟಿ ಇದೆ. ಆ್ಯಂಡ್ ಚಾಪ್ಟರ್ 12 ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇದಿಷ್ಟು ಪಾರ್ಟ್ 1. ಸೊ ಈ ಪಾರ್ಟ್ 1ಅಲ್ಲಿ ನಮಗೆ ಏನೇನು ಮಿಸ್ ಆಗಿದೆ ಅಂತಂದರೆ ಅವರ್ ಎನ್ವಿರಾನ್ಮೆಂಟ್ ಇತ್ತು, ಅದು ಇಲ್ಲಿ ಮಿಸ್ ಆಗಿದೆ, ಪಾರ್ಟ್ 2ನಲ್ಲಿ ಹಾಕಿದ್ದಾರೆ. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಇತ್ತು, ಅದು ಕೂಡ ಇಲ್ಲಿ ಮಿಸ್ ಆಗಿದೆ, ಪಾರ್ಟ್ 2ನಲ್ಲಿ ಹಾಕಿದ್ದಾರೆ. ಈ ಪಾರ್ಟ್ 1 ಲಾಸ್ಟ್ ಇಯರ್ ಏನಿತ್ತು ಅದರಿಂದ ಯಾವುದೂ ತೆಗ್ದಿಲ್ಲ, ಆಲ್ಮೋಸ್ಟ್ ಎಲ್ಲ ಟಾಪಿಕ್. ಸೊ ಎಷ್ಟು 8 ಚಾಪ್ಟರ್ಸ್ ಇತ್ತು. ಆ 8 ಚಾಪ್ಟರ್ಸ್ನು ಪಾರ್ಟ್ 1 ಪಾರ್ಟ್ 2ನಲ್ಲಿ ಇದೆ. ಓಕೆ. ಸೊ ನೆಕ್ಸ್ಟ್ ಏನು ಪಾರ್ಟ್ 2ನಲ್ಲಿ ಏನೇನು ಚೇಂಜಸ್ ಆಗಿದೆ ಅಥವಾ ಯಾವ್ದ್ಯಾವುದು ಸಿಲೆಬಸ್ ರೆಡ್ಯೂಸ್ ಆಗಿದೆ ನೋಡೋಣ. ಇದರಲ್ಲಿರ್ತಕ್ಕಂಥ ಅವರ್ ಎನ್ವಿರಾನ್ಮೆಂಟು ಯಾವುದಕ್ಕೆ ಪಾರ್ಟ್ 2ನಲ್ಲಿ ಹಾಕಿದ್ದಾರೆ. ಆ್ಯಂಡ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಕೂಡ ಪಾರ್ಟ್ 2ನಲ್ಲಿ ಹಾಕಿದ್ದಾರೆ. ಇದಿಷ್ಟು ಪಾರ್ಟ್ 1 ಟಾಪಿಕ್ಸು. ನೀವು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು, ಯಾವುದೇ ಕನ್ಫ್ಯೂಷನ್ಸ್ ಇಲ್ಲ. ನೆಕ್ಸ್ಟ್ ಪಾರ್ಟ್ 2 ಟಾಪಿಕ್ಸ್ ನೋಡೋದಾದರೆ ಸೊ ಚಾಪ್ಟರ್ 3 ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಇದೆ. ಸೊ ಲಾಸ್ಟ್ ಇಯರ್ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್ ಅಂತ ಇತ್ತು. ಇಲ್ಲಿ ಚಾಪ್ಟರ್ 4ಗೆ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್ ಇದೆ. ನೆಕ್ಸ್ಟು ಪಿರಿಯಾಡಿಕ್ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಇಲ್ಲ, ಕಂಪ್ಲೀಟಾಗಿ ಡಿಲೀಟ್ ಆಗಿದೆ. ಅದರ ನೆಕ್ಸ್ಟ್ ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಇದೆ. ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ 2 ಟಾಪಿಕ್ ಇತ್ತು, ಆದರೆ ಇಲ್ಲಿ ಹೆರಿಡಿಟಿ ಮಾತ್ರನೇ ಇದೆ. ನೆಕ್ಸ್ಟು ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರ್ಯಾಕ್ಷನ್ ಆ್ಯಸ್ ಇಟ್ ಈಸ್ ಹಾಗೆ ಇದೆ. ದ ಹ್ಯೂಮನ್ ಐ ಆ್ಯಂಡ್ ದಿ ಕಲರ್ಫುಲ್ ವರ್ಡ್ ಕೂಡ ಇದೆ. ಆ್ಯಂಡ್ ಸೋರ್ಸಸ್ ಆಫ್ ಎನರ್ಜಿ ಕಂಪ್ಲೀಟಾಗಿ ಡಿಲೀಟ್ ಆಗಿದೆ. ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ಅದು ಕೂಡ ಕಂಪ್ಲೀಟಾಗಿ ಡಿಲೀಟ್ ಆಗಿದೆ. ಅವರ್ ಎನ್ವಿರಾನ್ಮೆಂಟ್ ಇದೆ. ಇದಿಷ್ಟು ನಿಮಗೆ ಇರ್ತಕ್ಕಂತಹ ಏನು ಈ ವರ್ಷದ ಕಂಟೆಂಟ್ ಅಥವಾ ಸಿಲೆಬಸ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ 3 ಲೆಸನ್ಸ್, ಯಾವುದು ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಇಲ್ಲ, ಸೋರ್ಸಸ್ ಆಫ್ ಎನರ್ಜಿನೂ ಇಲ್ಲ, ಆ್ಯಂಡ್ ಪಿರಿಯಾಡಿಕ್ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಕೂಡ ಇಲ್ಲ. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದರೆ ಈ ಸಲ ತುಂಬ ಈಸಿ ಇದೆ. ಆ್ಯಂಡ್ ಬೇಸಿಕ್ಸ್ ಚಾಪ್ಟರ್ಸ್, ಬೇಸಿಕ್ ಆಗಿರ್ತಕ್ಕಂಥ ಚಾಪ್ಟರ್ಸೇ ಇದೆ. ಆರಾಮಾಗಿ ನೀವು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಒಂದೊಂದೇ ಚಾಪ್ಟರ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಈಸಿಯಾಗಿದೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಇಟ್ ಈಸ್ ಅಫಿಷಿಯಲಿ ಅನೌನ್ಸ್ಡ್ ಆಗಿರ್ತಕ್ಕಂಥ ಅಥವಾ ಟೆಕ್ಸ್ಟ್ ಬುಕ್ ಬಂದಿರತಕ್ಕಂತಹ ಕಂಟೆಂಟ್ ಆಗಿದೆ. ಯು ಕ್ಯಾನ್ ಸ್ಟಾರ್ಟ್ ಸ್ಟಡಿಯಿಂಗ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.